ಮಕ್ಕಳು ಆಟೋಮೆಟಿಕ್ ಆಗಿ ಬೆಳೆಯೋಲ್ಲ. ಸತ್ಯ. ಗಿಡಕ್ಕೆ ನೀರ್ ಹಾಕಿದ್ರೆ ತಾನೇ ಬೆಳೆದಾಗೆ ಮಕ್ಕಳಿಗೆ ಊಟ ತಿಂಡಿ ಕಾಲೇಜ್ ಸ್ಕೂಲ್ ಫೀಸ್ ಕೊಟ್ಬಿಟ್ರೆ ಅವ್ರು ಬೆಳೆಯೋದಿಲ್ಲ. ಅವ್ರ ಸುತ್ತಮುತ್ತಲಿನ ವಾತಾವರಣವನ್ನು ಅಬ್ಸರ್ವ್ ಮಾಡ್ಕೋತಾರೆ. ನಾವೇನ್ ಮಾತಾಡ್ತೀವಿ ಅಬ್ಸರ್ವ್ ಮಾಡ್ಕೋತಾರೆ. ಹೌದು, ಅದನ್ನೇ ಅವ್ರು ಕಲಿತಾರೆ. ಅದೇ ಅವ್ರ ಮಕ್ಕಳು ಹೇಳ್ಕೊಡ್ತಾರೆ. ನಿಜ. ಅದಕ್ಕೆ ಮಕ್ಕಳನ್ನು ಬೆಳೆಸೋದು ಈಗಿನ ಕಾಲದಲ್ಲಿ ಅಷ್ಟು ಸುಲಭ ಅಲ್ಲ. ಅದು ಎಕನಾಮಿಕ್ ಆಗಿ ನೀವು ವೆಲ್ ಆಫ್ ಇದ್ರೆ ಇನ್ನೂ ಕಷ್ಟ. ಅಮ್ಮ ಅಪ್ಪ ಕೆಲಸ ಮಾಡ್ತಿದ್ರೆ ಇನ್ನೂ ಕಷ್ಟ. ಯಾಕಂದ್ರೆ ಬೆಳಗಿನಿಂದ ಹೋಗ್ಬಿಡ್ತೀವಿ ಅಂತ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳ ಜೊತೆಗೆ ಉತ್ತಮವಾದ ವೇಳೆಯನ್ನು ಕಳಿಬೇಕು, ಕೂತ್ಕೋಬೇಕು, ಮಾತಾಡಬೇಕು, ಅವ್ರಿಗಿರೋ ಟೆನ್ಷನ್ ಅರ್ಥ ಮಾಡ್ಕೋಬೇಕು. ಅವ್ರಿಗೇನು ಕಂಪೇರ್ ಮಾಡಬಾರ್ದು ಬೇರೆಯವ್ರ ಜೊತೆಗೆ. ನನಗೆ ಮಾರ್ಕ್ಸ್ ಕಡಿಮೆ ಬಿತ್ತು, ಪರವಾಗಿಲ್ಲ ಮಗು ಈ ಸತಿ ಕಡಿಮೆ ಬಿತ್ತಲ್ಲ, ನೀ ಯಾಕೆ ಕಡಿಮೆ ಬಿತ್ತು, ನೀವು ಓದ್ಲಿಲ್ವಾ, ನಿಂಗೆ ಪರೀಕ್ಷೆಗೆ ಅರ್ಥ ಆಗ್ಲಿಲ್ವಾ, ಸರಿ ಇರ್ಲಿ, ಹಾಗಿದ್ರೆ ಮುಂದಿನ ಪರೀಕ್ಷೆ ನಾನು ನಿನ್ ಜೊತೆ ಕೂತ್ಕೋತೀನಿ, ಅವಾಗ ನೀನು ಓದ್ಕೋ ಅದನ್ನಂತ. ಹೀಗೆ ತಾಯಿ ತಂದೆಗೆ ಸಕ್ರಿಯವಾಗಿ ಬೆಳೆಸೋದ್ರಲ್ಲಿ ಇಬ್ರು ಪ್ರಯತ್ನ ಪಟ್ರೆ ಸಾಧ್ಯ.